ಅಮೆರಿಕದಲ್ಲಿ ಮೆಕ್ಯಾನಿಕ್, ಪ್ಲಂಬರ್, ಎಲೆಕ್ಟ್ರಿಷಿಯನ್ ಕೆಲಸಗಳಿಗೆ ಕೋಟಿ ರೂಪಾಯಿವರೆಗೆ ಸಂಬಳ ಆಫರ್ ಮಾಡಲಾಗ್ತಾ ಇದೆ. ಇಷ್ಟು ದೊಡ್ಡ ಸಂಬಳ ಕೊಟ್ಟರೂ ಕೂಡ ಕೆಲಸಗಾರರು ಸಿಗ್ತಾ ಇಲ್ವಂತೆ. ವಲಸಿಗರಿಗೆ ವೀಸಾ ಕಡಿವಾಣ ಹಾಕಿದ ಬಳಿಕ ಅಮೆರಿಕದಲ್ಲಿ ಕೌಶಲ್ಯವಂತ ಕಾರ್ಮಿಕರ ಕೊರತೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ವಾಹನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ಕಂಪನಿಗಳು ನುರಿತ ಕೆಲಸಗಾರರನ್ನ ನೇಮಿಸಿಕೊಳ್ಳಲು ಹೆಣಗಾಡ್ತಿವೆ. ಅದರಲ್ಲೂ ಮೆಕ್ಯಾನಿಕ್, ಪ್ಲಂಬಿಂಗ್, ಎಲೆಕ್ಟ್ರಿಷಿಯನ್ ಮೊದಲಾದ ಕೌಶಲ್ಯವಂತ ಕಾರ್ಮಿಕರು ಅಂದ್ರೆ ಸ್ಕಿಲ್ಡ್ ವರ್ಕರ್ಸ್ ಕೊರತೆ ಸೃಷ್ಟಿಯಾಗಿದೆ. ಫೋರ್ಡ್ ಕಂಪನಿಯ ಸಿಇಒ ಜಿಮ್ ಫಾರ್ಲೆ ಇತ್ತೀಚೆಗೆ ಇಂಥ ಒಂದು ಸಂದಿಗ್ಧ ಸ್ಥಿತಿ ಏರ್ಪಟ್ಟಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ. 5,000 ಮೆಕ್ಯಾನಿಕ್ ಹುದ್ದೆಗಳನ್ನ ಭರ್ತಿ ಮಾಡಲು ಕಂಪನಿಗೆ ಸಾಧ್ಯವಾಗ್ತಿಲ್ವಂತೆ. ವರ್ಷಕ್ಕೆ 1 ಕೋಟಿ ರೂಪಾಯಿವರೆಗೆ ಸಂಬಳ ಆಫರ್ ಮಾಡ್ತಿದ್ರು ಕೂಡ ನೇಮಕಾತಿ ಆಗ್ತಾ ಇಲ್ಲ ಅಂತ ಅವರು ಹತಾಶೆ ವ್ಯಕ್ತಪಡಿಸಿದ್ದಾರೆ. ಹಾಗೆ ಫೋರ್ಡ್ ಸೂಪರ್ ಡ್ಯೂಟಿ ಟ್ರಕ್ನಿಂದ ಡೀಸೆಲ್ ಇಂಜಿನ್ ಅನ್ನ ಹೊರತೆಗೆಯೋದು ಅಷ್ಟು ಸುಲಭದ ಕೆಲಸವೇನಲ್ಲ. ಆದರೆ ಪರಿಣಿತಿ ಸಾಧಿಸಲು 5 ವರ್ಷ ಬೇಕಾಗುತ್ತೆ ಇದಕ್ಕೆ. ಆದರೆ ಅಮೆರಿಕನ್ ಯುವಕರಿಗೆ ಈ ತಾಂತ್ರಿಕ ಕೌಶಲ್ಯ ಗೊತ್ತೇ ಇಲ್ಲ. ಅಮೆರಿಕನ್ನರು ಎಐ, ಚಿಪ್ ಡಿಸೈನ್ ಇತ್ಯಾದಿ ಹೈ ಎಂಡ್ ಕೆಲಸಗಳಲ್ಲಿ ನೈಪುಣ್ಯ ಹೊಂದಿದ್ದಾರೆ. ಆದರೆ ಕೈ ಕೆಲಸಗಳ ವಿದ್ಯೆ ಕಲಿತಿಲ್ಲ. ಹಾಗಾಗಿ ಮೆಕ್ಯಾನಿಕ್ಸ್, ಟ್ರಕ್ ಡ್ರೈವರ್, ಎಲೆಕ್ಟ್ರಿಷಿಯನ್ ಇತ್ಯಾದಿ ಕೌಶಲ್ಯಗಳನ್ನ ಯುವಕರಿಗೆ ಕಲಿಸಲು ಒತ್ತಡ ಹೇರಬೇಕು ಅಂತ ಅಮೆರಿಕದ ವಿಶ್ಲೇಷಕರು ಹೇಳುತ್ತಾರೆ. ನಿಪುಣ ಮೆಕ್ಯಾನಿಕ್ಗಳಿಲ್ಲದೆ ಅನೇಕ ಕಾರುಗಳು ಅಸೆಂಬ್ಲಿ ಲೈನ್ನಿಂದ ಹೊರಬರದೇ ಉಳಿದಿವೆ. ಕೆಲ ನಗರಗಳಲ್ಲಿ ಕಂಪನಿಗಳು ಎಲೆಕ್ಟ್ರಿಷಿಯನ್, ಪ್ಲಂಬರ್ಗಳಿಗೆ ವರ್ಷಕ್ಕೆ $1,20,000 ವರೆಗೂ ಸಂಬಳ ಆಫರ್ ಮಾಡಲಾಗ್ತಾ ಇದೆಯಂತೆ. ಅಂದ್ರೆ $1.2 ಲಕ್ಷ ಅಂದ್ರೆ ಬಹುತೇಕ 1 ಕೋಟಿ ರೂಪಾಯಿ.